ಆ ವ್ಯಕ್ತಿ ನಾನೇ. ಹೌದು, ಅದು ನಾನೇ ಲಕ್ಷ್ಮಿ. ಮೀರಾ ಪ್ರೀತಿಸಿದ ಹುಡುಗ ನಾನೇ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಲಕ್ಷ್ಮಿ, ಅವಳು ನನ್ನ ಪ್ರೀತಿ ಮಾಡಿ ಅವಳ ಪ್ರೀತಿನ ನನ್ನ ಹತ್ರ ಬಂದು ಹೇಳ್ಕೊಂಡ್ಲು. ಆದರೆ ಆ ಸಮಯದಲ್ಲಿ ಈ ಮನಸ್ಸಲ್ಲಿ ಅವಳು ಜಾಗ ಕೊಡೋಕ್ಕೆ ಅವಕಾಶನೇ ಇರಲಿಲ್ಲ. ಯಾಕೆಂದ್ರೆ ನನ್ನ ಮನಸ್ಫೂರ್ತಿ ನೀನೇ ತುಂಬಿದ್ದೆ. ಅವತ್ತೇನೋ ಧೈರ್ಯವಾಗಿ ನನ್ನ ಮನಸ್ಸನ್ನ ಲಕ್ಷ್ಮಿ ಕೊಟ್ಬಿಟ್ಟಿದ್ದೀನಿ, ನೀನು ಬೇರೆ ಯಾರಾದರೂ ನೋಡಿ ಮದುವೆ ಮಾಡ್ಕೊಂತ ನೀರಾಗಿ ಹೇಳ್ಬಿಟ್ಟು ಬಂದೆ. ಅವತ್ತು ನಾನು ಹೇಳಿದ ಧೈರ್ಯದಿಂದ ಅವಳು ಮದುವೆಯಾಗಿ ಇನ್ನೊಂದು ಜೀವನ ಶುರು ಮಾಡಿ ನೆಮ್ಮದಿಯಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನನ್ನ ನೆನಪಲ್ಲೇ ಕೊರಗ್ತಿದ್ದಾಳೆ ಅಂತ ನಾನು ಕಲ್ಪನೆ ಸಹ ಮಾಡ್ಕೊಂಡಿರಲಿಲ್ಲ.